ಅಮ್ಮ ಅಕ್ಷಯಣ, ಅಯ್ಯೋ ನನ್ ಮಗುಗೆ ಏನೋ ಆಗೋಯ್ತಲ್ಲ, ಅಯ್ಯೋ ನಾನು ಏನ್ ಮಾಡ್ಲಿ? ಅಮ್ಮ ಏನಾಗಿಲ್ಲ, ಸುಮ್ಮನಿರಮ್ಮ. ಏನಾಗಿಲ್ವಾ? ಇವಾಗ ಆಪರೇಷನ್ ಮಾಡಿದ್ರೆ ಸರಿಯಾಗುತ್ತಂತೆ, ಬೇಗ ಮಾಡ್ಬೇಕಂತೆ. ಅಣ್ಣಂದು ಏಜ್ ಏನ್ ಹೇಳಮ್ಮ? ನಾವು ಮದ್ವೆ ಆಗಿದ್ದು 85ರಲ್ಲಿ ಮದ್ವೆ ಆದ ಅಲ್ವೇನ್ರಿ? 85 ಅಲ್ವೇನೆ? ಇವ್ರ ಚಿಕ್ಕಪ್ಪನ ಮಗಳು ಮದ್ವೆ ಟೈಮಲ್ಲಿ ಹುಟ್ಟಿದ್ದವನು. ಮದ್ವೆಲಿ ಇವನೆಲ್ಲೇ ಹುಟ್ಟಿದ ಅವಾಗ? ಖತಮ್ ರೀ, ಸುಮ್ ಕುತ್ಕೊಳ್ರಿ, ನಿಮ್ಗೇನ್ರಿ ಗೊತ್ತು? ಇವ್ರ ಚಿಕ್ಕಪ್ಪನ ಮಗಳು ಮದ್ವೆ ದಿನ ಆಗ್ಸತ್ತೆ. ಇವ್ನ ಏನ್ ಮಾಡಿದ ಕೇಳು? ಜಗಳ ಆಡ್ಕೊಂಡು ಬಂದೈತಿಲ್ಲ, ಇವ್ನಿಗೆ ಹೆಂಗ್ ಗೊತ್ತಿದ್ದದು? ಅಪ್ಪ ನಿನ್ ಕೈ ಮುಗಿತೀನಿ, ಪ್ಲೀಸ್ ಸುಮ್ನೆ ಇರಪ್ಪ. ಅಣ್ಣನ್ಗೆ ಆಪರೇಷನ್ ಕಣಪ್ಪ, ಲೇಟಾಗಿ ಹೋಗ್ತೈತೆ. ಏಜ್ ಹೇಳ್ರಪ್ಪ, ಯಾರಾದ್ರೂ ಏಜ್ ಹೇಳಿ. ಅಕ್ಷಯಣ್ಣ ಪಾಪ. ಅಯ್ಯೋ ಅಕ್ಷಯ್ ಮಾತ್ರ ಒಳ್ಳೆ ಹುಡುಗ ಅಲ್ಲ ಕಣವ. ಹಿಂಗ್ ಮಲ್ಗವ್ರೆ, ಹಿಂಗ್ ಮಲ್ಗಿರೋದ್ ನೋಡಿದ್ರೆ ನನಗೆ ಹೊಟ್ಟೆ ಕಳೆಲ್ಲ ಕಿವುಚ್ದಂಗ ಆಯ್ತದೆ ಕಣವ. ಅಮ್ಮ ಅಣ್ಣಂದು ಏಜ್ ಹೇಳಮ್ಮ, ಆಪರೇಷನ್ ಮಾಡ್ಬೇಕು, ಲೇಟ್ ಆಗ್ಬಿಡುತ್ತೆ. ಏಜು ಕಣಮ್ಮ. ಓ ಇಲ್ಲ ಕಣವ ರೀ, ಕರೆಕ್ಟ್ ಆಗಿ ಹೇಳಿದ್ರಲ್ರಿ ನೀವು. ಅವಳು ಮದ್ವೆ ಟೈಮಲ್ಲಿ ಇವ್ನು ಇನ್ನೂ ಹುಟ್ಟಿರ್ಲಿಲ್ಲ ಕಣ್ರಿ. ಆಗ ನಾನು 8 ತಿಂಗಳು ಬಾಂತಿ. ಆಪರೇಷನ್ ಏಜ್ ಹೇಳ್ರು. ನಾನು ಆಗ್ಲೇ ಹೇಳಿಲ್ವೇನೆ ಅದನ್ನ? ಓಹೋ ಬಾರಿ ಕಣ್ ಸುಮ್ ಕುಂತ್ಕೊಳ್ಳಿ. ಏನೋ ಒಂದ್ಸತಿ ಸರಿಯಾಗಿ ಹೇಳ್ಬಿಟ್ಟು ನೋಡ್ದೆ ನಿಮ್ಮ ಅಪ್ಪನ ಹೆಂಗೆ ಕೊಚ್ಕೊಂಡ್ರ ಅವ್ರ ಬಗ್ಗೆ ಅಂತ. ನಮ್ಮಮ್ಮ